ಫ್ರೆಂಡ್ಸ್, ನಾವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಇಂಡೆಕ್ಸ್ ನಂಬರು ಐಡಿಯಲ್ ಇಂಡೆಕ್ಸ್ ನಂಬರ್ ಅನ್ನಿಸ್ಕೊಳ್ಬೇಕಾದ್ರೆ ಅದು ಯಾವ್ಯಾವುದೆಲ್ಲ ಟೆಸ್ಟ್ ಪಾಸ್ ಮಾಡಬೇಕಾಗುತ್ತೆ ಅಂತ ನೋಡಿದ್ವಿ. ಅಂದರೆ ಇವಾಗ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಆಗಿರ್ಬೋದು, ಟೈಮ್ ರಿವರ್ಸಲ್ ಟೆಸ್ಟ್, ಯೂನಿಟ್ ಟೆಸ್ಟ್, ಸರ್ಕ್ಯುಲರ್ ಟೆಸ್ಟ್, ಈ ಥರ ಎಲ್ಲ ಅದು ಯಾವ ಇಂಡೆಕ್ಸ್ ನಂಬರು ಯಾವ್ಯಾವ ಟೆಸ್ಟನ್ನು ಪಾಸ್ ಮಾಡಿದೆ ಅಂತ ಕೂಡ ನೋಡಿದ್ವಿ. ಸೊ ಇವಾಗ ನೆಕ್ಸ್ಟ್ ಟಾಪಿಕ್ ಬಯಾಸ್ ಇನ್ ಇಂಡೆಕ್ಸ್ ನಂಬರ್. ಬಯಾಸ್ ಅಂದರೆ ಏನು, ಒಂದು ಕನ್ಸಿಸ್ಟೆನ್ಸಿ ಇಲ್ಲ, ಅಂದರೆ ಸ್ಟಟಿಕ್ ಇಲ್ಲ ಅಂತ ಅರ್ಥ. ಸೊ ಇನ್ ಲಾಸ್ಪಿಯರ್ಸ್ ಇಂಡೆಕ್ಸ್ ಬೇಸ್ ಇಯರ್ ಕ್ವಾಂಟಿಟೀಸ್ ಆರ್ ಟೇಕನ್ ಆಸ್ ವೇಟ್ಸ್. ಸೊ ಇವಾಗ ನಾವು ಲಾಸ್ಪಿಯರ್ಸ್ ಪ್ರೈಸ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ಬೇಸ್ ಇಯರ್ ಕ್ವಾಂಟಿಟೀಸ್ ಏನಿರುತ್ತಲ್ಲ ಅದನ್ನ ವೇಟ್ ಆಗಿ ತಗೊಳ್ತೇವೆ. ವೆನ್ ದ ಕನ್ಸಂಪ್ಷನ್ ಆಫ್ ಸಮ್ ಆಫ್ ದ ಕಮೋಡಿಟೀಸ್ ಆರ್ ಐಟಮ್ಸ್ ಡಿಕ್ರೀಸ್ ಇನ್ ದ ಕರೆಂಟ್ ಇಯರ್ ಡ್ಯೂ ಟು ರೈಸ್ ಇನ್ ದೇರ್ ಪ್ರೈಸಸ್ ಆರ್ ಡ್ಯೂ ಟು ಚೇಂಜಸ್ ಇನ್ ಹ್ಯಾಬಿಟ್ಸ್, tastes and customs of the people, Laspier's index which is based on base year quantities gives relatively more weightage for such commodities than needed, and consequently the numerator is relatively larger. ಅಂದರೆ ಇವಾಗ ಪ್ರೀವಿಯಸ್ ಬೇಸ್ ಇಯರ್ನಲ್ಲಿ ಇವಾಗ ಒಂದು ಸ್ವಲ್ಪ ಕನ್ಸಂಪ್ಷನ್ನು ಜಾಸ್ತಿ ಇರ್ಬೋದು. ಅಂದರೆ ಇವಾಗ ಬೇಸ್ ಇಯರ್ನಲ್ಲಿ ಇವಾಗ ವೀಟ್ ಅಂತ ತಗೊಳ್ಳಿ, ವೀಟ್ ಆರ್ ಜಾವರ್, ಇವಾಗ ಜಾವರ್ ಅಂದರೆ ಜೋಳ ತಗೊಳ್ಳಿ. ಈಗ ಬೇಸ್ ಇಯರಲ್ಲಿ ಜೋಳ ಎಷ್ಟಿತ್ತು, ಇವಾಗ 100 kgs ಪ್ರೊಡ್ಯೂಸ್ ಆಗಿದೆ, ಎಷ್ಟು ಕನ್ಸ್ಯೂಮ್ ಆಗಿದೆ ಅಂತ ತಿಳ್ಕೊಳ್ಳಿ. ಅದೇ ಇವಾಗ ಕರೆಂಟ್ ಇಯರ್ನಲ್ಲಿ ಜೋಳ ಕಡಿಮೆ ಆಗಿದೆ, ಅಂದರೆ ಡ್ಯೂ ಟು ವೇರಿಯಸ್ ರೀಸನ್ಸ್ ಇರ್ಬೋದು. ಅಂದರೆ ಇವಾಗ ಮೊದಲು ಹೆಂಗೆ ರೊಟ್ಟಿ ತಿಂತಿದ್ರು, ಈ ಸೀಸನ್ನಲ್ಲಿ ಅಂದರೆ ಈ ಇಯರ್ನಲ್ಲಿ ಅಷ್ಟು ಜನ ರೊಟ್ಟಿ ತಿನ್ನೋದನ್ನು ಕಡಿಮೆ ಮಾಡಿದ್ದಾರೆ. ಅಂದರೆ ಜೋಳ ನಾವು ರೊಟ್ಟಿ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರ. ಸೊ ಹಾಗೆ ಅಂದರೆ ಡ್ಯೂ ಟು ವೇರಿಯಸ್ ರೀಸನ್ಸ್, ಅಂದರೆ ಹ್ಯಾಬಿಟ್ಸ್ ಆಗಿರ್ಬೋದು, ಟೇಸ್ಟ್, ಕಸ್ಟಮ್ಸ್ ಆಫ್ ದ ಪೀಪಲ್, ಮತ್ತು ಇವಾಗ ಪ್ರೈಸ್ ಹೆಚ್ಚಾದರೂ ಕೂಡ ನಾವು ಅದನ್ನು ಕನ್ಸಂಪ್ಷನ್ ಮಾಡೋದು ಕಡಿಮೆ ಮಾಡ್ತೀವಲ್ಲ. ಇವಾಗ ಜೋಳದ ರೇಟ್ ತುಂಬ ಹೆಚ್ಚಾಯಿತು ಅಂತಂದರೆ ಬೇಸ್ ಇಯರ್ಕಿಂತ ಕರೆಂಟ್ ಇಯರ್ನಲ್ಲಿ, ಸೊ ಅವಾಗ ನಾವು ಅದನ್ನು ಕನ್ಸಂಪ್ಷನ್ ಮಾಡೋದು ಕೂಡ ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇವಾಗ ಲಾಸ್ಪಿಯರ್ಸ್ ಇಂಡೆಕ್ಸ್ ಏನಾಗಿದೆ, ಬೇಸ್ ಇಯರ್ ಕ್ವಾಂಟಿಟೀಸ್ ಮೇಲೆ ಏನಾಗಿದೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ ಇಂಡೆಕ್ಸ್. ಸೊ ಅವಾಗ ನಾವು ಕರೆಂಟ್ ಇಯರ್ ಕ್ವಾಂಟಿಟೀಸನ್ನು ಏನು ಮಾಡ್ತೇವೆ, ಕನ್ಸಿಡ್ರೇಷನಿಗೆ ತಗೊಳ್ಳೋದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ, ಅಲ್ಲಿ ನಮಗೆ ಬಯಾಸ್ ಆಗುತ್ತೆ. ಅಂದರೆ ಅವಾಗ ನಮಗೇನಾಗುತ್ತೆ, ರಿಲೇಟಿವ್ ನ್ಯೂಮರೇಟರ್ ಏನಾಗುತ್ತೆ, ಲಾರ್ಜ್ ಆಗುತ್ತೆ. ಬಿಕಾಸ್ ಬೇಸ್ ಇಯರ್ ಕ್ವಾಂಟಿಟಿ ಇಂಟು ಕರೆಂಟ್ ಇಯರ್ ಪ್ರೈಸ್ ಅಲ್ಲ. ಸೊ ಇವಾಗ ಈ ಇಯರ್ನಲ್ಲಿ ಪ್ರೈಸ್ ಜಾಸ್ತಿ ಆಗಿದೆ ಅಂದರೆ, ಸೊ ಅದು ಪ್ರೈಸ್ ಇಂಟು ಕ್ವಾಂಟಿಟಿ ಡಿನಾಮಿನೇಟರ್ಗಿಂತ ನ್ಯೂಮರೇಟರ್ ಜಾಸ್ತಿ ಆಗುತ್ತೆ. ಸೊ ಇದು ಏನಾಗುತ್ತೆ, ಇವಾಗ ಅಪ್ವರ್ಡ್ ಬಯಾಸ್ ಆಗುತ್ತೆ. ಅಂದರೆ ನಾವು ಇಲ್ಲಿ ಲಾಸ್ಪಿಯರ್ಸ್ನಲ್ಲಿ ಓನ್ಲಿ ಬೇಸ್ ಇಯರ್ ಕ್ವಾಂಟಿಟೀಸ್ ಕನ್ಸಿಡರ್ ಮಾಡಿದ್ದೇವೆ ಮತ್ತು ಕರೆಂಟ್ ಇಯರ್ ಕ್ವಾಂಟಿಟೀಸ್ ಕನ್ಸಿಡರ್ ಮಾಡಿಲ್ಲ. ಸೊ ಹೀಗಾಗಿ ಇದು ಅಪ್ವರ್ಡ್ ಬಯಾಸ್ ಆಗುತ್ತೆ. ಅದೇ ಥರ ಪಾಸ್ಟೀಸ್ ಇಂಡೆಕ್ಸ್ ನಂಬರಲ್ಲಿ ಏನಾಗುತ್ತೆ, ನಾವು ಕರೆಂಟ್ ಇಯರ್ ಕ್ವಾಂಟಿಟೀಸನ್ನು ಯೂಸ್ ಮಾಡ್ತೇವೆ ಆ್ಯಸ್ ವೇಟ್ಸ್ ಆಗಿ. ಸೊ ಈಸ್ ಜನರಲಿ ಅಂಡರ್ ಎಸ್ಟಿಮೇಟ್. ಸೊ ಅದು ಅಪ್ವರ್ಡ್ ಬಯಾಸ್ ಅಂದರೆ ಇದೇನಾಗುತ್ತೆ, ಅಂಡರ್ ಎಸ್ಟಿಮೇಟ್ ಆಗುತ್ತೆ. ಬಿಕಾಸ್ ದ ಗ್ರೇಟರ್ ವೇರಿಯೇಷನ್ಸ್ ಆಫ್ ಪ್ರೈಸ್ ವಿಲ್ ಬಿ ಪೇಡ್ ಲೆಸ್ಸರ್ ಇಂಪಾರ್ಟೆನ್ಸ್ ದೆನ್ ನೀಡೆಡ್, ಆ್ಯಂಡ್ ಸೊ ಇಟ್ ಶೋಸ್ ಡೌನ್ವರ್ಡ್ ಬಯಾಸ್. However, Fisher's, Dorbish-Bowley's and Marshall-Edgeworth's price index numbers, which make use of base as well as current year quantities as weights, are free of bias. ಅಂದರೆ ಇವಾಗ ಇದು ಬಯಾಸಿಂಗ್ ಎಲ್ಲಿದೆ, ಓನ್ಲಿ ಇನ್ ಪಾಸ್ಟೀಸ್ ಆ್ಯಂಡ್ ಲಾಸ್ಪಿಯರ್ಸ್ನಲ್ಲಿ. ಬಿಕಾಸ್ ಅಲ್ಲಿ ನಾವು ಯಾವುದಾದ್ರೂ ಒಂದು ಕ್ವಾಂಟಿಟಿಯನ್ನು ತಗೊಳ್ತೇವೆ. ಆದರೆ ನಾವು ಇವಾಗ ಫಿಶರ್ಸ್ದು ಮತ್ತು ಡಾರ್ಬಿಶ್ ಬೌಲಿ, ಮಾರ್ಷಲ್ ಎಡ್ಜ್ವರ್ತ್ದಲ್ಲಿ ನಾವು ಅವ್ರ ಇಂಡೆಕ್ಸ್ ನಂಬರ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ, ಟೇಕಿಂಗ್ ಇನ್ ಟು ಕನ್ಸಿಡ್ರೇಷನ್ ಬೋತ್ ದ ಕರೆಂಟ್ ಇಯರ್ ಆ್ಯಂಡ್ ಬೇಸ್ ಇಯರ್ ಕ್ವಾಂಟಿಟಿ. ಸೊ ನಾವಲ್ಲಿ ಎರಡು ಕ್ವಾಂಟಿಟೀಸನ್ನು ಕನ್ಸಿಡರ್ ಮಾಡ್ತೇವೆ. ಸೊ ಹೀಗಾಗಿ ಏನಾಗುತ್ತೆ, ಅಲ್ಲಿ ಬಯಾಸಿಂಗ್ ಇರೋದಿಲ್ಲ. ಅಂದರೆ ದೇ ಆರ್ ಅನ್ಬಯಾಸ್ಡ್ ಸೊಲ್ಯೂಷನ್ಸ್ ಅಂತ. Compute Fisher's price index and show that it satisfies time reversal and factor reversal test. ಸೊ ಈಗ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಅದು ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟನ್ನು ಸ್ಯಾಟಿಸ್ಫೈ ಮಾಡುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಇವಾಗ ಡೇಟಾ ಕೊಟ್ಟಿದ್ದಾರೆ, ಅಂದರೆ 2004 ಅಂದರೆ ಬೇಸ್ ಇಯರ್ ಆಗುತ್ತೆ ಮತ್ತು 2006 ಅಂತಂದರೆ ಕರೆಂಟ್ ಇಯರ್ ಆಗುತ್ತೆ. ಸೊ ಇವಾಗ ಪ್ರೈಸು, ಕ್ವಾಂಟಿಟಿ ಅವೆಲ್ಲ ಬರ್ಕೊಳ್ಳಿ. ಅಂದರೆ ಬೇಸ್ ಇಯರ್ನಲ್ಲಿ ಪ್ರೈಸು P0, Q0 ಆ್ಯಂಡ್ ಕರೆಂಟ್ ಇಯರ್ನಲ್ಲಿ ಪ್ರೈಸು P1 ಆ್ಯಂಡ್ ಕ್ವಾಂಟಿಟಿ Q1. ಸೊ ಇವಾಗ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಂದರೆ ಫಿಶರ್ಸ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನೇನು ಬೇಕು, P0 Q0, P1 Q0, P0 Q1, P1 Q1. ಸೊ ಅದನ್ನೆಲ್ಲ ಇವಾಗ ಫಾರ್ಮುಲಾ ಗೊತ್ತಿದೆಯಲ್ಲ, P01 ಅಂದರೆ ಬೇಸ್ ಇಯರ್ಗೆ ಕಂಪೇರ್ ಮಾಡಿದರೆ ಕರೆಂಟ್ ಇಯರ್ನಲ್ಲಿ ಪ್ರೈಸ್ ಎಷ್ಟು ವೇರಿ ಆಗಿದೆ ಅಂತ. ಸೊ ಅದರದ್ದು ಫಾರ್ಮುಲಾ ಬರೀರಿ. ಅಂದರೆ ಅಂಡರ್ ದ ಸ್ಕ್ವೇರ್ ರೂಟ್ ಸಮೇಷನ್ P0 Q0 ಇಂಟು ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q0 ಇಂಟು
ಸಮೇಷನ್ ಪಿ ನಾಟ್ ಕ್ಯೂ ಒನ್. ಸೊ ಎಲ್ಲ ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಆನ್ಸರ್ ಎಷ್ಟು ಬರುತ್ತೆ, ಪ್ರೈಸ್ ಇಂಡೆಕ್ಸು 114.87. ಸೊ ಇವಾಗ ನಾವು ಟೈಮ್ ರಿವರ್ಸಲ್ ಟೆಸ್ಟ್ ಮಾಡಬೇಕಲ್ಲ. ಸೊ ಈಗ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ವಿತ್ ಟೈಮ್ ರಿವರ್ಸ್ಡ್, ಅಂದರೆ ಟೈಮ್ ರಿವರ್ಸ್ ಅಂದರೆ ಕರೆಂಟ್ ಇಯರ್ ಮತ್ತು ಬೇಸ್ ಇಯರು ಇಂಟರ್ಚೇಂಜ್ ಆಗುತ್ತೆ. ಸೊ ಇವಾಗ ನೀವು ಇಲ್ಲೇನು ಮಾಡಿ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದೇನಿಲ್ಲ. ಇವಾಗ ಅಬೋವ್ ಫಾರ್ಮುಲಾದಲ್ಲಿ 1 ಎಲ್ಲಿದೆ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ, ಮತ್ತು 0 ಎಲ್ಲಿದೆ ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡೋದು. ಇವಾಗ ನೋಡಿ, ಅಂಡರ್ ದ ಸ್ಕ್ವೇರ್ ರೂಟ್ ಸಮೇಷನ್ P1 Q0 ಇದೆ. ನೀವು 1 ಜಾಗದಲ್ಲಿ 0 ಹಾಕೋದು ಆ್ಯಂಡ್ 0 ಜಾಗದಲ್ಲಿ 1 ಆಗೋದು, ಅಂದರೆ ಸಮೇಷನ್ P0 Q1 ಆಗುತ್ತೆ. ಅದೇ ಥರ ಸಮೇಷನ್ P1 Q1 ಇದ್ದಿದ್ದು P0 Q0 ಆಗುತ್ತೆ. ಸೊ ಆ ಥರ ಫಾರ್ಮುಲಾ ಹಾಕಿಬಿಟ್ಟು ಇವಾಗ ವ್ಯಾಲ್ಯೂಸ್ ಗೊತ್ತಿದೆ ಅಲ್ಲ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ ಅಕಾರ್ಡಿಂಗ್ ಟು ಟೈಮ್ ರಿವರ್ಸಲ್ ಟೆಸ್ಟು ನಮ್ಗೆ ಏನಾಗಬೇಕು, P01 ಇಂಟು P10 ಮಾಡಿದರೆ 1 ಬರಬೇಕು. ಸೊ ಇವಾಗ P01 ಇವಾಗ ನಾವು ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲ. P01 ಅಂತಂದರೆ ಎಷ್ಟು ಬರುತ್ತೆ, ಅಂಡರ್ ದ ಸ್ಕ್ವೇರ್ ರೂಟ್ 541 ಡಿವೈಡೆಡ್ ಬೈ 472 ಇಂಟು 579 ಡಿವೈಡೆಡ್ ಬೈ 503 ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಇಂಟು ಇವಾಗ P10 ಅಲ್ಲ, P10 ಅಂದರೆ 503 ಡಿವೈಡೆಡ್ ಬೈ 579 ಇಂಟು 472 ಬೈ 541. ಸೊ ಇವಾಗ 472 ಕ್ಯಾನ್ಸಲ್ ಆಯಿತು, 541 ಕ್ಯಾನ್ಸಲ್, 579 ಕ್ಯಾನ್ಸಲ್ ಆ್ಯಂಡ್ 503 ಕ್ಯಾನ್ಸಲ್ ಆಗಿ ಅಂಡರ್ ದ ರೂಟ್ 1 ಇದೆ ಅಂತಂದ್ರೆ ಏನು, ಇಟ್ಸ್ ವ್ಯಾಲ್ಯೂ ಈಸ್ 1. ಸೊ ನಾವೇನು ಹೇಳ್ತೇವೆ, ಫಿಶರ್ಸ್ ಇಂಡೆಕ್ಸ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್. ಅದೇ ಥರ ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್. ಸೊ ಇವಾಗ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂತಂದರೆ ಏನು, ಪ್ರೈಸ್ ಇಂಟು ಕ್ವಾಂಟಿಟಿ ಮಾಡಿದರೆ ಏನು ಬರಬೇಕು, ವ್ಯಾಲ್ಯೂ ಬರಬೇಕಲ್ಲ. ಸೊ ಅದು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂತ ಹೇಳ್ತೇವೆ. ಸೊ ಇವಾಗ ನಮಗೆ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ಗೊತ್ತಿದೆ. ಅದೇ ಥರ ಇವಾಗ ನಾವು ಕ್ವಾಂಟಿಟಿ ಇಂಡೆಕ್ಸ್ನ ಮಾಡ್ಕೊಳ್ಳೋಣ. ಕ್ವಾಂಟಿಟಿ ಇಂಡೆಕ್ಸ್ ಗೊತ್ತಿದೆ ಅಲ್ಲ, Q1 ಈ ಫಾರ್ಮುಲಾ. ಸೊ ಇವಾಗ ಅದನ್ನು ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಅಕಾರ್ಡಿಂಗ್ ಟು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ P01 ಇಂಟು Q01 ಅದೇನು ಬರಬೇಕು, ಇಟ್ ಶುಡ್ ಬಿ ಈಕ್ವಲ್ಸ್ ಟು V01. ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬರುತ್ತೋ, ಈಗ 541 ಕ್ಯಾನ್ಸಲ್ ಆಯಿತು ಆ್ಯಂಡ್ ಯಾವುದು 503 ಕ್ಯಾನ್ಸಲ್ ಆಯಿತು. ಉಳಿದಿರೋದೇನು 579 ಹೋಲ್ ಸ್ಕ್ವೇರ್ ಆ್ಯಂಡ್ 472 ಇಂಟು 472 ಅಂದರೆ 472 ಹೋಲ್ ಸ್ಕ್ವೇರ್ ಆಗುತ್ತೆ ಅಂಡರ್ ದ ಸ್ಕ್ವೇರ್ ರೂಟ್. ಸೊ ಸ್ಕ್ವೇರ್ ರೂಟ್ ಆ್ಯಂಡ್ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್ಡ್. ಸೊ 579 ಬೈ 472 ಉಳಿಯುತ್ತೆ. ಸೊ ಇವಾಗ 579 ಅಂತಂದರೆ ಏನು, P1 Q1 ಆ್ಯಂಡ್ 472 ಅಂದ್ರೇನು, P0 Q0. ಸೊ ಅಲ್ವಾ, ಸೊ 579 ಅಂದರೆ ಸಮೇಷನ್ P1 Q1 ಡಿವೈಡೆಡ್ ಬೈ 472 ಅಂದರೆ ಸಮೇಷನ್ P0 Q0. ಅಂದರೆ ಸಮೇಷನ್ P1 Q1 ಬೈ ಸಮೇಷನ್ P0 Q0 ಅಂದ್ರೇನು, ಅದು ವ್ಯಾಲ್ಯೂ ಇಂಡೆಕ್ಸ್ ಅಲ್ವಾ. ಸೊ ಆ ಥರ ಅಂದರೆ ಪ್ರೈಸ್ ಇಂಟು ಕ್ವಾಂಟಿಟಿ ಆಫ್ ಕರೆಂಟ್ ಇಯರ್ ಡಿವೈಡೆಡ್ ಬೈ ಪ್ರೈಸ್ ಇಂಟು ಕ್ವಾಂಟಿಟಿ ಆಫ್ ಬೇಸ್ ಇಯರ್, ಇಟ್ ಗಿವ್ಸ್ ದ ವ್ಯಾಲ್ಯೂ ಆಫ್ ಕರೆಂಟ್ ಇಯರ್, ವ್ಯಾಲ್ಯೂ ಇಂಡೆಕ್ಸ್. ಸೊ ನಾವೇನು ಹೇಳ್ಬೋದು, ಫಿಶರ್ಸ್ ಇಂಡೆಕ್ಸ್ ಸ್ಯಾಟಿಸ್ಫೈಸ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂತ ಹೇಳ್ಬೋದು. ಯೂಸಿಂಗ್ ದ ಫಾಲೋಯಿಂಗ್ ಡೇಟಾ ವೆರಿಫೈ ಲಾಸ್ಪಿಯರ್ಸ್ ಇಂಡೆಕ್ಸ್ ಸ್ಯಾಟಿಸ್ಫೈಸ್ FRT, ಮಾರ್ಷಲ್ ಎಡ್ಜ್ವರ್ತ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ TRT. ಸೊ ಇವಾಗ ವ್ಯಾಲ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಯಾವ್ದು ಮಾಡಬೇಕು, ಲಾಸ್ಪಿಯರ್ಸ್ದಲ್ಲ. ಸೊ ಲಾಸ್ಪಿಯರ್ಸ್ದು ಇವಾಗ ಇದೆಲ್ಲ ನೀವು ಟೇಬಲ್ ಫಾರ್ಮ್ ಮಾಡ್ಕೊಳ್ಳಿ. ಅಂದರೆ ಇವಾಗ ನಮಗೆ ಏನೇನು ಕೊಟ್ಟಿದ್ದಾರೆ ಇಲ್ಲಿ ಡೇಟಾದಲ್ಲಿ, ಬೇಸ್ ಇಯರ್ ಪ್ರೈಸು ಮತ್ತು ವ್ಯಾಲ್ಯೂ ಕೊಟ್ಟಿದ್ದಾರೆ. ನೀವು ಡೇಟಾ ಕರೆಕ್ಟ್ ನೋಡಬೇಕು. ಇವಾಗ ಬೇಸ್ ಇಯರ್ನಲ್ಲಿ ಪ್ರೈಸ್ ಮತ್ತು ವ್ಯಾಲ್ಯೂ ಕೊಟ್ಟಿದ್ದಾರೆ. ವ್ಯಾಲ್ಯೂ ಅಂತ ಅಂದರೆ ಇವಾಗ ಬೇಸ್ ಇಯರ್ ವ್ಯಾಲ್ಯೂ ಅಂತಂದರೆ P0 ಇಂಟು Q0 ಆಗುತ್ತೆ. ಸೊ ನೀವು ಈ ಫಾರ್ಮುಲಾದಿಂದ ನೀವು Q0ನ ತೊಗೊಳ್ಬೋದು. ಅಂದರೆ ವ್ಯಾಲ್ಯೂ ಬೈ ಪ್ರೈಸ್ ಮಾಡಿದರೆ ನಮಗೆ Q0 ಸಿಗುತ್ತೆ. ಅದೇ ಥರ ಕರೆಂಟ್ ಇಯರ್ ವ್ಯಾಲ್ಯೂ ಡಿವೈಡೆಡ್ ಬೈ ಕರೆಂಟ್ ಇಯರ್ ಪ್ರೈಸ್ ಮಾಡಿದರೆ ನಮಗೇನು ಸಿಗುತ್ತೆ, ಕರೆಂಟ್ ಇಯರ್ ಕ್ವಾಂಟಿಟಿ ಸಿಗುತ್ತೆ. ಸೊ ಅದನ್ನೆಲ್ಲ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಇವಾಗ ಆಲ್ರೆಡಿ ನಮ್ಮ ಹತ್ರ P0 Q0 ಆ್ಯಂಡ್ P1 Q1 ಇದೆ. ಬಿಕಾಸ್ ವ್ಯಾಲ್ಯೂ ಅಂತಂದರೆ P ಇಂಟು Q ಅಲ್ಲ. ಸೊ ನಿಮಗೆ ಇನ್ನು ಉಳಿದಿದ್ದು 2 ಕಾಲಮ್ ಯಾವುದು, P0 Q1 ಆ್ಯಂಡ್ P1 Q0. ಸೊ ಈಗ ಲಾಸ್ಪಿಯರ್ಸ್ ಪ್ರೈಸ್ ಇಂಡೆಕ್ಸ್ ಪ್ರಕಾರ, ಲಾಸ್ಪಿಯರ್ಸ್ ಪ್ರೈಸ್ ಇಂಡೆಕ್ಸ್ ಅಂತಂದರೆ ಏನಿವಾಗ ಸಮೇಷನ್ P1 Q0 ಬೈ ಸಮೇಷನ್ P0 Q0 ಅಂದರೆ 3760 ಡಿವೈಡೆಡ್ ಬೈ 3540. ಅದೇ ಥರ ಇವಾಗ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂದರೆ ಪ್ರೈಸ್ ಇಂಟು ಕ್ವಾಂಟಿಟಿ ಮಾಡಿದರೆ ಅದು ವ್ಯಾಲ್ಯೂ ಇಂಡೆಕ್ಸ್ ಬರಬೇಕು. ಸೊ ಲಾಸ್ಪಿಯರ್ ಕ್ವಾಂಟಿಟಿ ಇಂಡೆಕ್ಸು ಮಾಡ್ಕೊಳ್ಳಿ. ಸೊ ಅಕಾರ್ಡಿಂಗ್ ಟು FRT ಏನು ಬರಬೇಕು ನಮಗೆ, ಪ್ರೈಸ್ ಇಂಡೆಕ್ಸ್ ಇಂಟು ಕ್ವಾಂಟಿಟಿ ಇಂಡೆಕ್ಸ್ ಮಾಡಿದರೆ ವ್ಯಾಲ್ಯೂ ಇಂಡೆಕ್ಸ್ ಬರಬೇಕು. ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಬಟ್ ಇಟ್ ಈಸ್ ನಾಟ್ ಈಕ್ವಲ್ಸ್ ಟು ಸಮೇಷನ್ P0 Q0 ಬೈ ಸಮೇಷನ್ P1 Q1 ಬೈ ಸಮೇಷನ್ P0 Q0. ಅಂದರೆ ವ್ಯಾಲ್ಯೂ ಅಂತಂದರೆ ಪ್ರೈಸ್ ಕರೆಂಟ್ ಇಯರ್ ಪ್ರೈಸ್ ಇಂಟು ಕ್ವಾಂಟಿಟಿ ಬೈ ಬೇಸ್ ಇಯರ್ ಪ್ರೈಸ್ ಇಂಟು ಕ್ವಾಂಟಿಟಿ ಅಲ್ಲ. ಸೊ ಅದು ಈಕ್ವಲ್ಸ್ ಟು ಬರೋದಿಲ್ಲ. ಸೊ ಅದಕ್ಕೆ ನಾವು ಏನಂತ ಹೇಳ್ತೇವೆ, ಲಾಸ್ಪಿಯರ್ಸ್ ಇಂಡೆಕ್ಸ್ ಇಟ್ ಡಸ್ ನಾಟ್ ಸ್ಯಾಟಿಸ್ಫೈ
ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂತ ಹೇಳ್ತೇವೆ. ಸೊ ಈಗ ಮಾರ್ಷಲ್ ಎಡ್ಜ್ವರ್ತ್ದು ಟೈಮ್ ರಿವರ್ಸಲ್ ಟೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮಾರ್ಷಲ್ ಎಡ್ಜ್ವರ್ತ್ದು ನೀವೇನು ಬರ್ಕೊಳ್ಳಿ, ಇವಾಗ ಫಾರ್ಮುಲಾ ಬರ್ಕೊಳ್ಳಿ P01 ಅಂತ. ಸೊ ಅದೇ ಥರ ವಿತ್ ಟೈಮ್ ರಿವರ್ಸ್ದು ಝೀರೋ ಆ್ಯಂಡ್ ಒನ್ನನ್ನು ಇಂಟರ್ಚೇಂಜ್ ಮಾಡಿಬಿಟ್ಟು ಫಾರ್ಮುಲಾ ಬರ್ಕೊಂಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆಗ ಅಕಾರ್ಡಿಂಗ್ ಟು TRT ಏನಾಗುತ್ತೆ, P01 ಆ್ಯಂಡ್ P10 ಮಲ್ಟಿಪ್ಲೈ ಮಾಡಿದರೆ 1 ಬರಬೇಕು. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು 1 ಬರುತ್ತೆ. ಸೊ ನಾವೇನು ಹೇಳ್ತೇವೆ, ಮಾರ್ಷಲ್ ಎಡ್ಜ್ವರ್ತ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ TRT. ಸೊ ನಾವು ಆವಾಗಲೇ ಹಿಂದಿನ ಸೆಕ್ಷನಲ್ಲೇ ನೋಡಿದ್ವಲ್ಲ, ಯಾವ್ಯಾವ ಇಂಡೆಕ್ಸ್ ನಂಬರು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಸ್ಯಾಟಿಸ್ಫೈ ಮಾಡುತ್ತೆ, ಯಾವ ಇಂಡೆಕ್ಸ್ ನಂಬರು ಟೈಮ್ ರಿವರ್ಸಲ್ ಟೆಸ್ಟ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ. ಸೊ ಅದರದ್ದು ಇದು ಎಕ್ಸಾಂಪಲ್ಸ್ ಅಂತ ನೋಡ್ಬೋದು. ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಆರ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಅಂದರೆ ಇವಾಗ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಅಂದರೆ ಇಟ್ ಈಸ್ ಡಿಫ್ರೆಂಟ್ ಇನ್ ವೇರಿಯಸ್ ಸಿಟೀಸ್. ಅಂದರೆ ಇವಾಗ ಕಂಟ್ರೀಸ್ನೇ ತೊಗೊಳ್ಳಿ. ಇವಾಗ ನಮ್ಮ ದೇಶದಲ್ಲಿ ಕಾಸ್ಟ್ ಆಫ್ ಲಿವಿಂಗು ಚೇಂಜ್ ಇರುತ್ತೆ, ಮತ್ತು ಬೇರೆ ದೇಶದಲ್ಲಿ ಕೂಡ ಕಾಸ್ಟ್ ಆಫ್ ಲಿವಿಂಗ್ ಚೇಂಜ್ ಇರುತ್ತೆ. ಅಂದ್ರೇನು, ಇವಾಗ ನಾವು ಬದುಕಲಿಕ್ಕೆ ಇವಾಗ ಒಂದು ಪ್ಲೇಸಲ್ಲಿ ಬದುಕಬೇಕಂದ್ರೆ ನಮ್ಮದು ಕಾಸ್ಟ್ ಎಷ್ಟಿದೆ, ನಾವು ಬದುಕಲಿಕ್ಕೋಸ್ಕರ ನಮ್ಮದು ಫುಡ್ ಆಗಿರ್ಬೋದು, ಅದಕ್ಕೆಲ್ಲ ನಾವು ಎಷ್ಟು ಕಾಸ್ಟ್ ತರಬೇಕಾಗುತ್ತೆ ಬೇಸಿಸ್ ಮೇಲೆ. ಸೊ ಇವಾಗ ನಮ್ಮದು ಕರ್ನಾಟಕದಲ್ಲಿ ಇವಾಗ ಒಂದು ರೇಂಜ್ ಇತ್ತಂದರೆ, ಅಂದರೆ ಇವಾಗ ಜಾವರ್ ಇಷ್ಟಿದೆ ಮತ್ತು ಗೋಧಿ ಇಷ್ಟಿದೆ, ಹೀಗೆಲ್ಲ ನಾವು ಕನ್ಸಿಡರ್ ಮಾಡ್ಬೋದು. ಅದೇ ಬೇರೆ ಲೊಕೇಶನ್ ಅಂದರೆ ಇವಾಗ ನಮ್ಮದೇ ಕಂಟ್ರಿನಲ್ಲೇ ಬೇರೆ ಸ್ಟೇಟ್ ತೊಗೊಂಡ್ರೆ ಅಲ್ಲಿ ಕೂಡ ನಮಗೆ ಬೇರೆ ಪ್ರೈಸನ್ನು ನಾವು ಕಾಣ್ಬೋದು. ಅದೇ ಥರ ಬೇರೆ ಕಂಟ್ರೀಸ್ನಲ್ಲಿ ಬೇರೆ ಥರ. ಸೊ ಕಾಸ್ಟ್ ಆಫ್ ಲಿವಿಂಗ್ ಏನಿರುತ್ತೆ ಬೇರೆ ಕಂಟ್ರೀಸಲ್ಲಿ ಬೇರೆ ಬೇರೆ ಥರ, ಅಥವಾ ಇಟ್ ಡಿಪೆಂಡ್ಸ್ ಆನ್ ಜಾಗ್ರಫಿಕಲ್ ಏರಿಯಾ ಆಗಿರ್ಬೋದು ಆ್ಯಂಡ್ ದ ಟೇಸ್ಟ್ ಆ್ಯಂಡ್ ಕಸ್ಟಮ್ಸ್ ಆಫ್ ದ ಪೀಪಲ್. ಬಿಕಾಸ್ ಇವಾಗ ಕೇರಳ ತೊಗೊಂಡ್ರೆ ಆ ಸೈಡಲ್ಲೆಲ್ಲ ಏನೋ ರೈಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಬಟ್ ಅದೇ ಈ ಥರ ಕರ್ನಾಟಕದಲ್ಲಿ ಬಂದರೆ ವೀಟು ಜಾವರು ತುಂಬ ಬೇಕಾಗುತ್ತೆ ಕಂಪೇರ್ ಟು ರೈಸ್. ಸೊ ಆ ಥರ ಇಟ್ ಡಿಪೆಂಡ್ಸ್ ಆನ್ ದ ಕಸ್ಟಮ್ಸ್. ಸೊ ಟ್ರೆಡಿಷನ್ ವೈಸ್ ಕೂಡ ಹೋಗುತ್ತೆ. The necessity of the construction of cost of living index arises on account of the fact that wholesale price index numbers measure the variations only in the general level of prices. These variations do not throw light on the effect of variations in prices on the cost of living of different classes of people, like poor, middle, rich, labor class, industrial, and agricultural workers in a society. ಅಂದರೆ ಇವಾಗ ನಾವು ಜನರಲ್ ಆಗಿ ಇಂಡೆಕ್ಸ್ ನಂಬರ್ನ ಏನು ಕನ್ಸ್ಟ್ರಕ್ಟ್ ಮಾಡ್ತೀವೋ, ಅಂದರೆ ಹೋಲ್ಸೇಲ್ ಆಗಿ ಅದೇನಾಗುತ್ತೆ, ಅದು ಜನರಲ್ ಆಗಿ ಮೆಷರ್ ಮಾಡುತ್ತೆ. ಅಂದರೆ ಇಟ್ ಡಸಂಟ್ ಡಿಪೆಂಡ್ಸ್ ಆನ್ ಜಾಗ್ರಫಿಕಲ್ ಲೊಕೇಶನ್, ಅದ್ರ ಮೇಲೆಲ್ಲ ಡಿಪೆಂಡ್ ಇರೋದಿಲ್ಲ. ಸೊ ಇವಾಗ ನಮಗೆ ಈ ನಾವು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಯಾವುದಕ್ಕೋಸ್ಕರ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀವಿ ಅಂದರೆ ಇದಕ್ಕೋಸ್ಕರನೇ. ಯಾಕಂದರೆ ಜನರಲ್ ಆಗಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಏನಾಗುತ್ತೆ, ಇಟ್ ಟೇಕ್ಸ್ ಇನ್ ಟು ಅಕೌಂಟ್ ದ ಜನರಲ್ ವೇರಿಯೇಷನ್ಸ್ ಅಂತ ತಗೊಳ್ಬೋದು. ಅಂದರೆ ಜನರಲ್ ಆಗಿ ಏನೇನು ವೇರಿಯೇಷನ್ಸ್ ಆಗಿದೆ ಅಂತ ತಗೊಂಡು ಅದು ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಅಕಾರ್ಡಿಂಗ್ ಟು ದ ಸೆಟ್ ಆಫ್ ಕ್ಲಾಸಸ್ ಆಫ್ ಪೀಪಲ್, ಅಂದರೆ ಇವಾಗ ಪುವರ್ ಪೀಪಲ್ ಜಾಸ್ತಿ, ಇವಾಗ ಕ್ಯಾಶ್ಯೂ ನಟ್ಸ್ ಅದೆಲ್ಲ ತೊಗೊಂಡ್ರೆ ಅವ್ರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರ್ಬೋದು. ಮತ್ತು ಮಿಡಲ್ ಕ್ಲಾಸ್ ಅವ್ರಿಗಿನ್ನ ಕಡಿಮೆ, ಅಥವಾ ಪೂರ್ ಕ್ಲಾಸ್ ಅದನ್ನ ಕನ್ಸ್ಯೂಮೇ ಮಾಡ್ತಿರಲ್ಲ. ಸೊ ಆ ಥರ ನಾವು ಸೆಟ್ ಆಫ್ ಕ್ಲಾಸಸ್ ಆಫ್ ಪೀಪಲ್ನೂ ಕೂಡ ಕನ್ಸಿಡ್ರೇಷನ್ ತೊಗೊಳ್ಬೇಕಾಗತ್ತೆ. ಆ ಥರ ತೊಗೊಂಡು ನಾವು, ಮತ್ತು ಇವಾಗ ಲೇಬರರ್ಸ್ ಏನೇನು ಫುಡ್ ಕನ್ಸ್ಯೂಮ್ ಮಾಡ್ತಾರೆ, ಮತ್ತು ಅಗ್ರಿಕಲ್ಚರಲ್ ಅವ್ರು ಯಾವ ಥರ, ಸೊ ಇದನ್ನೆಲ್ಲ ನಾವು ಕನ್ಸಿಡ್ರೇಷನ್ ತೊಗೊಂಡು ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಆರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. different class of people consume different types of commodities, and even the same type of commodities are not consumed in the same proportion by the same class of people. ಸೊ ಇವಾಗ ಸೇಮ್ ಕ್ಲಾಸ್ ಆಫ್ ಪೀಪಲ್, ಇವಾಗ ರಿಚ್ ಪೀಪಲ್ಲೇ ತಗೊಳ್ಳಿ ಅಥವಾ ಪುವರ್ ಪೀಪಲ್ಲೇ ತಗೊಳ್ಳಿ, ಇವಾಗ ಒಬ್ಬರು ತಿನ್ನುವಷ್ಟು ಅಂದರೆ ಪ್ರಪೋರ್ಷನ್ ಕೂಡ, ಅಂದರೆ ಕ್ವಾಂಟಿಟಿ ಕೂಡ ಏನಿರೋದಿಲ್ಲ, ಸೇಮ್ ಇರೋದಿಲ್ಲ. ಸೊ ಇವ್ರು ಜಾಸ್ತಿ ತಿನ್ಬೋದು, ಇನ್ನು ಬೇರೆ ಸೆಟ್ ಅದೇ ಸೇಮ್ ಪೀಪಲ್ ಇನ್ನೊಬ್ರು ಕಡಿಮೆ ತಿನ್ಬೋದು. ಸೊ ಆ ಥರ ಆಗುತ್ತೆ. The relative importance of various commodities is different in case of different type of people. In order to measure the effects of variations in the prices of various commodities on the cost of living of different class of people, separate index numbers are constructed for different groups. ಸೊ ಇದಕ್ಕೋಸ್ಕರ ನಾವೇನು ಮಾಡ್ತೇವೆ, ಬೇರೆ ಬೇರೆ ಡಿಫ್ರೆಂಟ್ ಗ್ರೂಪ್ಸ್, ಬೇರೆ ಬೇರೆ ಸೆಟ್ ಆಫ್ ಕ್ಲಾಸಸ್ ಆಫ್ ಪೀಪಲಿಗೋಸ್ಕರ ನಾವು ಇಂಡೆಕ್ಸ್ ನಂಬರನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ದೇವೆ. ಸೊ ಈಗ ಜನರಲ್ ಆಗಿ ಡೆಫಿನಿಷನ್ ನೋಡಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಸ್ ದ ಇಂಡೆಕ್ಸ್ ನಂಬರ್ ಆಫ್ ದ ಕಾಸ್ಟ್ met by a specified class of consumers in buying a
ಬ್ಯಾಸ್ಕೆಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂದರೆ ಇವಾಗ ಒಂದು ಪರ್ಟಿಕ್ಯುಲರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂದರೆ ಅದೇ ಡೇ ಟು ಡೇ ಲೈಫಲ್ಲಿ ನಮ್ಗೆ ಏನೇನು ಬೇಕಾಗುತ್ತೆ ಅದೆಲ್ಲ ಅದನ್ನು ನಾವು ತಗೊಳ್ಳೋಕ್ಕೋಸ್ಕರ ನಮಗೆ ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಪೀಪಲ್ ಅಂದರೆ ಕ್ಲಾಸ್ ಆಫ್ ಪೀಪಲ್ ಅಂದ್ರೂ ವಿತ್ ಸಿಮಿಲರ್ ಪ್ರಾಕ್ಟೀಸಸ್ ಇರೋರು ಅಂದರೆ ಸೇಮ್ ಟೈಪ್ ಆಫ್ ಎಲ್ಲ ಹ್ಯಾಬಿಟ್ಸ್ ಇರೋರು ಅಂದರೆ ಸೇಮ್ ಟೈಪ್ ಆಫ್ ಫುಡ್ ಕನ್ಸ್ಯೂಮ್ ಮಾಡೋರು ಅಂತ ತಗೊಳ್ಬೋದು. ಸೊ ಅವರೆಲ್ಲ ಅವರಿಂದ ಎಷ್ಟು ಕಾಸ್ಟ್ ಮೆಟ್ ಆಗ್ಬೋದು ಇದನ್ನೆಲ್ಲ ನಾವು ಪರ್ಚೇಸ್ ಮಾಡಲಿಕ್ಕೆ ಅನ್ನೋದಕ್ಕೆ ನಾವೇನಂತ ಹೇಳ್ತೇವೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಹಿಯರ್ ಬಾಸ್ಕೆಟ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೀನ್ಸ್ goods and services needed in day-to-day life of the specified class of consumers. ಸೊ ಆ ಪರ್ಟಿಕ್ಯುಲರ್ ಕ್ಲಾಸ್ ಆಫ್ ಕನ್ಸ್ಯೂಮರ್ಸ್ಗೆ ಏನೇನೆಲ್ಲ ಆ ಡೇ ಟು ಡೇ ಬೇಸಿಸ್ನಲ್ಲಿ ಏನೇನೆಲ್ಲ ಗೂಡ್ಸ್ ಬೇಕಾಗುತ್ತೆ, ಸರ್ವಿಸಸ್ ಬೇಕಾಗುತ್ತೆ, ಅದನ್ನ ನಾವು ಬ್ಯಾಸ್ಕೆಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಹೇಳ್ಬೋದು. ಹಿಯರ್ ಕ್ಲಾಸ್ ಆಫ್ ಕನ್ಸ್ಯೂಮರ್ಸ್ ಮೀನ್ಸ್ ಗ್ರೂಪ್ ಆಫ್ ಕನ್ಸ್ಯೂಮರ್ಸ್ ಹ್ಯಾವಿಂಗ್ ಆಲ್ಮೋಸ್ಟ್ ಐಡೆಂಟಿಕಲ್ ಪ್ಯಾಟರ್ನ್ ಆಫ್ ಕನ್ಸಂಪ್ಷನ್. ಸೊ ಇವಾಗ ಕ್ಲಾಸ್ ಆಫ್ ಕನ್ಸ್ಯೂಮರ್ಸ್ ಅಂತ ಅಂದ್ರೇನು, ಅಂದರೆ ಪರ್ಟಿಕ್ಯುಲರ್ ಕ್ಲಾಸ್ ಅಂತ ನಾವೇನು ಹೇಳ್ಬೋದು ಅಂದರೆ ದೇ ಆರ್ ದ ಗ್ರೂಪ್ ಆಫ್ ಕನ್ಸ್ಯೂಮರ್ಸ್ ಹ್ಯಾವಿಂಗ್ ಆಲ್ಮೋಸ್ಟ್ ಐಡೆಂಟಿಕಲ್ ಪ್ಯಾಟರ್ನ್ ಆಫ್ ಕನ್ಸಂಪ್ಷನ್. ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಸೇಮ್ ರೀತಿ ಫುಡ್ನ ಕನ್ಸ್ಯೂಮ್ ಮಾಡೋರು, ಅಂದರೆ ಕನ್ಸಂಪ್ಷನ್ನಲ್ಲಿ ಒಟ್ಟಿ. ಯುಟಿಲಿಟಿ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಈಸ್ ಯೂಸ್ಡ್ ಟು ಡಿಟರ್ಮೈನ್ ದ ಪರ್ಚೇಸಿಂಗ್ ಪವರ್ ಆಫ್ ಮನಿ ಆ್ಯಂಡ್ ಫಾರ್ ಕಂಪ್ಯೂಟಿಂಗ್ ರಿಯಲ್ ವೇಜಸ್. ಸೊ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಅಂತ ನಾವು ಹೆಂಗೆ ಡಿಟರ್ಮಿನ್ ಮಾಡ್ತೀವಿ ಅಂತಂದರೆ ಅದು ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದರೆ ಇವಾಗ ನಮ್ಮದು ಡೈಲಿ ವೇಜಸ್ ಅಂದರೆ ನಾವು ಎಷ್ಟು ನಾವು ದುಡಿತೀವಿ ಮತ್ತು ಅದಕ್ಕೆ ನಾವು ಎಷ್ಟನ್ನು ಖರ್ಚು ಮಾಡ್ತೀವಿ ತಿನ್ನಲಿಕ್ಕೆ. ಸೊ ಅದನ್ನೆಲ್ಲ ನಾವು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ನ ಯೂಸ್ ಮಾಡಿಕೊಂಡು ನಾವು ಡಿಟರ್ಮಿನ್ ಮಾಡ್ಬೋದು. ಇನ್ನು ಇಟ್ ಈಸ್ ಯೂಸ್ ಟು ಡಿಟರ್ಮೈನ್ ದ ಪರ್ಚೇಸಿಂಗ್ ಪವರ್ ಆಫ್ ಮನಿ ಆ್ಯಂಡ್ ಫಾರ್ ಕಂಪ್ಯೂಟಿಂಗ್ ದ ರಿಯಲ್ ವೇಜಸ್ ಕೂಡ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಮತ್ತು ನಾವು ಎಷ್ಟು ಎಲಿಜಿಬಲ್ ಇದ್ದೀವಿ, ಎಷ್ಟನ್ನು ನಾವು ಪರ್ಚೇಸ್ ಮಾಡಲಿಕ್ಕೆ ಎಲಿಜಿಬಲ್ ಇದ್ದೀವಿ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಯಾವುದರಿಂದ, ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸಿಂದ. ಸೊ ರಿಯಲ್ ವೇಜಸ್ ಈಸ್ ಈಕ್ವಲ್ಸ್ ಟು ಮನಿ ವೇಜಸ್ ಬೈ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಇಂಟು 100. ಇದು ಫಾರ್ಮುಲಾ, ಅಂದರೆ ನಮ್ಮ ರಿಯಲ್ ವೇಜಸ್ ಎಷ್ಟಿದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ. ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಫಿಕ್ಸೇಷನ್ ಆಫ್ ಸ್ಯಾಲ್ರಿ, ಡಿಯರ್ನೆಸ್ ಅಲವೆನ್ಸ್ ಆರ್ ಗ್ರ್ಯಾಂಟ್ ಆಫ್ ಬೋನಸ್ ಟು ದ ಎಂಪ್ಲಾಯೀಸ್. ಸೊ ಇದನ್ನು ನಾವು ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಇವಾಗ ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಪೀಪಲ್ಗೆ ಇವಾಗ ಸ್ಯಾಲ್ರಿ ಫಿಕ್ಸ್ ಮಾಡೋದು, ಸೊ ಆ ಥರ ಎಲ್ಲ, ಮತ್ತು PA ಎಲ್ಲ ಕೊಡ್ತಾರಲ್ಲ ಕಂಪ್ನೀಸ್ ಎಲ್ಲ ಆಯಿತು, ಮತ್ತು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಸ್ ಆ ಥರ ಎಲ್ಲ, ಆರ್ ಗ್ರ್ಯಾಂಟ್ ಆಫ್ ಬೋನಸ್ ಕೂಡ ಕೊಡಲಿಕ್ಕೆ ಯೂಸ್ ಮಾಡುತ್ತೆ. ದೇ ಆರ್ ಯೂಸ್ಡ್ ಬೈ ದ ಗವರ್ಮೆಂಟ್ ಫಾರ್ ದ ಫಾರ್ಮುಲೇಷನ್ ಆಫ್ ಪ್ರೈಸ್ ಪಾಲಿಸಿ, ವೇಜ್ ಪಾಲಿಸಿ ಆ್ಯಂಡ್ ಜನರಲ್ ಎಕನಾಮಿಕ್ ಪಾಲಿಸೀಸ್. ಸೊ ನಾವು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕೂಡ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಸೆಂಟ್ರಲ್ ಆಗಿರ್ಬೋದು ಅಥವಾ ಸ್ಟೇಟ್ ಆಗಿರ್ಬೋದು ಆ ಪ್ರೈಸ್ ಪಾಲಿಸಿನ ಫಾರ್ಮುಲೇಟ್ ಮಾಡಲಿಕ್ಕೆ, ಅಥವಾ ವೇಜ್ ಅಂದರೆ ಎಷ್ಟು ಕೂಲಿಗಳನ್ನು ಕೊಡಬೇಕು ಅವರಿಗೆ ಅದಕ್ಕೋಸ್ಕರ, ಮತ್ತು ಎಕನಾಮಿಕ್ ಪಾಲಿಸೀಸ್ ಕೂಡ ಜಾರಿ ತರಲಿಕ್ಕೆ ಈ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸನ್ನು ಯೂಸ್ ಮಾಡ್ತಾರೆ. ದೇ ಆರ್ ಯೂಸ್ಡ್ ಫಾರ್ ಕಂಪೇರಿಂಗ್ ಚೇಂಜಸ್ ಇನ್ ದ ಕಾಸ್ಟ್ ಆಫ್ ಲಿವಿಂಗ್ ಆಫ್ ಡಿಫ್ರೆಂಟ್ ಕ್ಲಾಸಸ್ ಆಫ್ ಪೀಪಲ್. ಅಂದಾಗ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಗೊತ್ತಿದ್ರೆ ಸೊ ಅದರಿಂದ ನಾವು ಕಂಪೇರ್ ಮಾಡ್ಬೋದಲ್ಲ, ಅಂದರೆ ಇವಾಗ ನಮ್ಮ ಇಂಡಿಯಾದಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಎಷ್ಟಿದೆ ಅದೇ ಥರ ಕಂಪೇರ್ ಮಾಡಿದ್ರೆ ಇವಾಗ ಬೇರೆ ಕಂಟ್ರೀಸಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಹೆಂಗಿದೆ ಅಂತ ನಾವು ಕಂಪೇರ್ ಮಾಡ್ಬೋದು. ಮತ್ತು ಅದೇ ಥರ ನಮ್ಮ ಕಂಟ್ರಿನಲ್ಲೇ ಬೇರೆ ಬೇರೆ ಸ್ಟೇಟ್ಗೂ ಕೂಡ ನಾವು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ನ ಏನು ಮಾಡೋದು, ಕಂಪೇರ್ ಮಾಡ್ಬೋದು. ಅಂದರೆ ನಾವು ಇಲ್ಲಿ ನಮ್ಮದು ದುಡಿಯೋದು ಮತ್ತು ನಮ್ಮದು ತಿನ್ನೋದು ಎಷ್ಟು ಸಮ ಆಗುತ್ತೆ ಆ ಥರ ಎಲ್ಲ. ದೇ ಆರ್ ಯೂಸ್ಡ್ ಫಾರ್ ಡಿಫ್ಲೇಟಿಂಗ್ ಮನಿ ಆರ್ ಇನ್ಕಮ್. ಡಿಫ್ಲೇಟಿಂಗ್ ಮೀನ್ಸ್ ಕನ್ವರ್ಟಿಂಗ್ ಮನಿ ವೇಜ್ ಟು ರಿಯಲ್ ವೇಜ್ ಯೂಸಿಂಗ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಅಂತ. ಸೊ ಇನ್ ಡಿಫ್ಲೇಟಿಂಗ್ ಮನಿ ಆರ್ ಇನ್ಕಮಲ್ಲಿ ಕೂಡ ನಾವೇನು ಮಾಡ್ಬೋದು, ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸನ್ನು ಯೂಸ್ ಮಾಡ್ಬೋದು. ಅಂದರೆ ಅಬೋವ್ ಫಾರ್ಮುಲಾ ನೋಡಿದ್ರಲ್ಲ ಆ ಥರ. ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಈಸ್ used widely in wage negotiations and wage contracts. ಸೊ ಇವಾಗ ಒಂದು ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಇರ್ತೈತಲ್ಲ, ಇವಾಗ ಕೂಲಿ ಕಾರ್ಮಿಕರಿಗೆ ಕೂಲಿಯನ್ನು ಫಿಕ್ಸ್ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ವೇಜಸನ್ನು ಫಿಕ್ಸ್ ಮಾಡಲಿಕ್ಕೆ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸನ್ನು ನಾವು ಯೂಸ್ ಮಾಡ್ಬೋದು. ಮೇನ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ ನಾವಿವಾಗ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಏನೇನೆಲ್ಲ ಸ್ಟೆಪ್ಸು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್, ಡಿಫೈನಿಂಗ್ ಪರ್ಪಸ್ ಆ್ಯಂಡ್ ಸ್ಕೋಪ್. ಸೆಕೆಂಡ್, ಕಂಡಕ್ಟಿಂಗ್ ಫ್ಯಾಮಿಲಿ ಬಜೆಟ್ ಇಂಕ್ವೈರಿ ಆ್ಯಂಡ್ ಸೆಲೆಕ್ಟಿಂಗ್ ದ ವೇಟ್ಸ್, obtaining price quotations, computing the index number. So, defining the purpose and scope. First of all, the purpose of index number must be clearly defined. It is very essential to decide
clearly the class of people for whom the index number is to be constructed along with the geographical area. ಸೊ ನಾವು ಇವಾಗ ಪರ್ಟಿಕ್ಯುಲರ್ ಸೆಟ್ ಆಫ್ ಪೀಪಲ್ಗೆ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತಿದ್ದೀವಿ ಅಂದರೆ ಫಸ್ಟ್ ನಾವು ಯಾವುದಕ್ಕೋಸ್ಕರ ಮಾಡ್ತಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಯಾವ ಸೆಟ್ ಆಫ್ ಪೀಪಲ್ಗೂ ಕೂಡ ಮಾಡ್ತಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಇವಾಗ ರಿಚ್ ಪೀಪಲ್ಗೆ ಮಾಡ್ತಿದ್ವಿ ಅಥವಾ ಪುವರ್ ಪೀಪಲ್, ಮತ್ತು ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಜಾಗ್ರಫಿಕಲ್ ಏರಿಯಾ. ಸೊ ಫಸ್ಟ್ ನಮಗೆ ಪರ್ಪಸ್ ಆ್ಯಂಡ್ ಸ್ಕೋಪ್ನ ಕೂಡ ಗೊತ್ತಿರಬೇಕು. ಅಂದರೆ ಯಾವುದಕ್ಕೋಸ್ಕರ ನಾವು ಈ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿರಬೇಕು ನಮಗೆ. ಮತ್ತು ಯಾವ ಕ್ಲಾಸ್ ಆಫ್ ಪೀಪಲ್ ಅಂತಂದು ಕೂಡ ತಿಳ್ಕೊಳ್ಬೇಕು. ಕಂಡಕ್ಟಿಂಗ್ ಫ್ಯಾಮಿಲಿ ಬಜೆಟ್ ಎನ್ಕ್ವೈರಿ ಆ್ಯಂಡ್ ಸೆಲೆಕ್ಟಿಂಗ್ ದ ವೇಟ್ಸ್. The objective of the inquiry is to find out the expenses which a family spends on different items of consumption. ಅಂದರೆ ಇವಾಗ ನಮ್ಮದು ಏನಾಗುತ್ತೆ ಎನ್ಕ್ವೈರಿ, ಇವಾಗ ಕನ್ಸಂಪ್ಷನ್ನು ಫ್ಯಾಮ್ಲಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಅವರು ಯಾವ ವಸ್ತು ಮೇಲೆ ಎಷ್ಟೆಷ್ಟನ್ನ ಮನಿ ಸ್ಪೆಂಡ್ ಮಾಡ್ತಾರೆ ಅಂತ. ಅಂದರೆ ಇವಾಗ ಪರ್ಟಿಕ್ಯುಲರ್ ಸೆಟ್ ಆಫ್ ಪೀಪಲ್ ಅಂತ ತೊಗೊಳ್ಬೇಕಲ್ಲ. ಇವಾಗ ಪುವರ್ ಪೀಪಲ್ ಹಿಂಗೆ ಬಟ್ ಪುವರ್, ರಿಚ್, ಮತ್ತು ಮೀಡಿಯಮ್, ಮತ್ತು ಜಾಗ್ರಫಿಕಲ್ ಏರಿಯಾ. ಸೊ ಅದೆಲ್ಲ ಕೂಡ ತೊಗೊಂಡಾಗ ಯಾವ್ಯಾವ ಐಟಮ್ ಮೇಲೆ ಏನೇನು ಎಷ್ಟೆಷ್ಟು ಮನಿಯನ್ನು ಅವ್ರು ಸ್ಪೆಂಡ್ ಮಾಡ್ತಾರೆ ಟು ಕನ್ಸ್ಯೂಮ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಫ್ಯಾಮ್ಲಿ ಎನ್ಕ್ವೈರಿ ಮಾಡಬೇಕಾಗುತ್ತೆ. ಹಿಯರ್ ಸಮ್ ಫ್ಯಾಮ್ಲೀಸ್ ಆರ್ ಚೂಸನ್ ಅಟ್ ರ್ಯಾಂಡಮ್ ಆ್ಯಂಡ್ ದ ಮನಿ ಸ್ಪೆಂಟ್ ಆನ್ ವೇರಿಯಸ್ ಐಟಮ್ಸ್ ಆರ್ ಕಲೆಕ್ಟೆಡ್. ಸೊ ಇವಾಗ ಪರ್ಟಿಕ್ಯುಲರ್ ಒಂದು ಸೆಟ್ ಆಫ್ ಪೀಪಲ್ ಅಂತ ತೊಗೊಂಡ್ರೆ, ಇವಾಗ ಪುವರ್ ಅಂತ ತೊಗೊಂಡ್ರೆ ಒಬ್ಬರೇ ಫ್ಯಾಮ್ಲಿ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ರ್ಯಾಂಡಮ್ ಆಗಿ ಒಂದು ಸ್ವಲ್ಪ ಫ್ಯಾಮ್ಲೀಸನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರ ಎಲ್ಲ ಫ್ಯಾಮ್ಲಿ ಹತ್ರ ಡೇಟಾ ಕಲೆಕ್ಟ್ ಮಾಡ್ಕೋಬೇಕಂದ್ರೆ ಅವ್ರು ಯಾವ ಫುಡ್ ಮೇಲೆ ಎಷ್ಟೆಷ್ಟು ಸ್ಪೆಂಡ್ ಮಾಡ್ತಾರೆ ಅಂತ, ಅಂದರೆ ಅವ್ರ ಕನ್ಸಂಪ್ಷನ್ ಏನಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಐಟಮ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ಫುಡ್, ಕ್ಲಾತಿಂಗ್, ಫ್ಯೂಯಲ್ ಆ್ಯಂಡ್ ಲೈಟಿಂಗ್, ಹೌಸ್ ರೆಂಟ್ ಆ್ಯಂಡ್ ಮಿಸ್ಲೇನಿಯಸ್. ಅಂದರೆ ಇವಾಗ ನಾವು ಏನು ರ್ಯಾಂಡಮ್ ಆಗಿ ಚೂಸ್ ಮಾಡಬೇಕು. ಹಿಯರ್ ಸಮ್ ಫ್ಯಾಮ್ಲೀಸ್ ಆರ್ ಚೂಸನ್ ಅಟ್ ರ್ಯಾಂಡಮ್ ಆ್ಯಂಡ್ ದ ಮನಿ ಸ್ಪೆಂಟ್ ಆನ್ ವೇರಿಯಸ್ ಐಟಮ್ಸ್ ಆರ್ ಕಲೆಕ್ಟೆಡ್. ಸೊ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಇವಾಗ ಪರ್ಟಿಕ್ಯುಲರ್ ಸೆಟ್ ಆಫ್, ಅಂದರೆ ಇವಾಗ ಪುವರ್ ಪೀಪಲ್ ಅಂತ ತೊಗೊಂಡ್ರೆ ಬರೀ ನಾವು ಒಂದೇ ಪುವರ್ ಫ್ಯಾಮ್ಲಿ ಮೇಲೆ ನಾವು ಡೇಟಾ ಕಲೆಕ್ಟ್ ಮಾಡಿಕೊಂಡು ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವಾಗ ನಾವು ಏನು ಮಾಡಬೇಕಾಗುತ್ತೆ, ರ್ಯಾಂಡಮ್ ಆಗಿ ಒಂದು ಸ್ವಲ್ಪ ಪುವರ್ ಫ್ಯಾಮ್ಲೀಸನ್ನು ಚೂಸ್ ಮಾಡಿಬಿಟ್ಟು ಅವರೆಲ್ಲರ ಹತ್ರ ಹೋಗಿ ಡೇಟಾ ಕಲೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ಡೇಟಾ ಯಾವ್ಯಾವ ಸಂಬಂಧ ಅಂದರೆ ಐಟಮ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ಫುಡ್, ಕ್ಲಾತಿಂಗ್, ಫ್ಯೂಯಲ್ ಆ್ಯಂಡ್ ಲೈಟಿಂಗ್, ಹೌಸ್ ರೆಂಟ್ ಆ್ಯಂಡ್ ಮಿಸ್ಲೇನಿಯಸ್. ಅಂದರೆ ಎಲ್ಲದರದ್ದು ಕೂಡ, ಅಂದರೆ ಇವಾಗ ಫುಡ್ದು ಕೂಡ ಎಲ್ಲ ಪುವರ್ ಫ್ಯಾಮ್ಲೀಸ್ ಹತ್ರ ಕಲೆಕ್ಟ್ ಮಾಡ್ಕೊಳ್ಬೇಕು, ಮತ್ತು ರೆಂಟ್ದು ಕಲೆಕ್ಟ್ ಮಾಡ್ಕೊಳ್ಬೇಕು, ಮತ್ತು ಕ್ಲಾತಿಂಗು, ಮತ್ತು ಫ್ಯೂಯಲ್ ಆ್ಯಂಡ್ ಲೈಟಿಂಗು, ಮತ್ತು ಮಿಸ್ಲೇನಿಯಸ್ ಬೇರೆ ಬೇರೆ ಇತರೆ ಖರ್ಚುಗಳು ಕೂಡ ನಾವು. Here, the inquiry is conducted on a random basis during a period of economic stability. ಅಂದರೆ ಇವಾಗ ಎಕನಾಮಿಕಲಿ ಸ್ಟೇಬಲ್ ಆಗಿರಬೇಕು ಆ ಪೀರಿಯಡ್. ಆ ಟೈಮಲ್ಲಿ ಮಾತ್ರ ನಾವೇನು ಮಾಡಬೇಕಾಗುತ್ತೆ, ಈ ಸರ್ವೆಯನ್ನು ಅಂದರೆ ಈ ಎನ್ಕ್ವೈರಿಯನ್ನು ಮಾಡಬೇಕಾಗುತ್ತೆ. ದಟ್ಟು ರ್ಯಾಂಡಮ್ ಆಗಿ ಫ್ಯಾಮ್ಲೀಸನ್ನು ಸೆಲೆಕ್ಟ್ ಮಾಡ್ತೀವಿ. ಇದೇ ಫ್ಯಾಮ್ಲಿ ಅಂತ ಇರೋದ್ರೆ ರ್ಯಾಂಡಮ್ ಆಗಿ ನಾವು ಫ್ಯಾಮ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ಎನ್ಕ್ವೈರಿ ಮಾಡಬೇಕಾಗುತ್ತೆ. ದ್ಯಾಟು ಯಾವಾಗ ಮಾಡಬೇಕು, ಓನ್ಲಿ ವೆನ್ ದ ಪೀರಿಯಡ್ ಈಸ್ ಎಕನಾಮಿಕಲಿ ಸ್ಟೇಬಲ್. ಅಂದರೆ ಇವಾಗ ಅದೇ ಹೇಳಿದ್ನಲ್ಲ, ಕ್ಷಾಮ ಆಗಿರ್ಬೋದು ಅಥವಾ ನೆರೆ ಬಂದಿರ್ಬೋದು, ಈ ಥರ ಆ ಪೀರಿಯಡಲ್ಲೆಲ್ಲ ಅವಾಗದನ್ನ ನಾವು ಎಕನಾಮಿಕಲಿ ಸ್ಟೇಬಲ್ ಅಂತ ಹೇಳೋದಿಲ್ಲ. ಸೊ ಅವಾಗ ಅದೆಲ್ಲ ಲಾಸ್ ಆಗಿರುತ್ತಲ್ಲ, ಮಳೆ ಎಲ್ಲ ಬಂದುಬಿಟ್ಟು ಅಥವಾ ಮಳೆ ಬರದೇ ಇದ್ದರೆ ಲಾಸ್ ಆಗಿರುತ್ತೆ. ಸೊ ನಾವು ಯಾವಾಗ ಎನ್ಕ್ವೈರಿ ಮಾಡಬೇಕು, ಓನ್ಲಿ ವೆನ್ ಇಟ್ ಈಸ್ ಎಕನಾಮಿಕಲಿ ಸ್ಟೇಬಲ್ ಇದ್ದಾಗ. Thus, the family budget enquiry gives us the average budget of that class. ಅವಾಗ ನಮ್ಗೆ ಏನು ಸಿಗುತ್ತೆ, ಒಂದು ಎವ್ರೇಜ್ ಬಜೆಟ್ ಅನ್ನೋದು ಕೂಡ ಸಿಗುತ್ತೆ. ಫಸ್ಟ್ ನಾವು ಏನು ತಿಳ್ಕೊಳ್ಬೇಕು, ಪರ್ಪಸ್ ಆ್ಯಂಡ್ ಸ್ಕೋಪ್, ನಾವು ಯಾವುದಕ್ಕೋಸ್ಕರ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಅದು ಗೊತ್ತಿರಬೇಕು. ಮತ್ತು ಫ್ಯಾಮ್ಲಿ ಎನ್ಕ್ವೈರಿ ಮಾಡಬೇಕು, ಕಂಡಕ್ಟಿಂಗ್ ಫ್ಯಾಮ್ಲಿ ಬಜೆಟ್ ಎನ್ಕ್ವೈರಿ ಆ್ಯಂಡ್ ಸೆಲೆಕ್ಟಿಂಗ್ ದ ವೇಟ್ಸ್. ನಾವು ಅವ್ರದ್ದು ಫ್ಯಾಮ್ಲಿದು ಬಜೆಟ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತು ಅವ್ರವ್ರದ್ದು ಕನ್ಸಂಪ್ಷನ್ಸ್ದು ವೇಟ್ ಕೂಡ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಆಬ್ಟೈನಿಂಗ್ ಪ್ರೈಸ್ ಕೊಟೇಶನ್ಸ್. While constructing cost of living index number, retail prices of different commodities are to be collected. ಅಂದರೆ ಇವಾಗ ನಾವು ಏನು ಲಿವಿಂಗ್ ಇಂಡೆಕ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಬೇರೆ ಬೇರೆ ಕಮೋಡಿಟೀಸ್ದು ರೀಟೇಲ್ ಪ್ರೈಸಸ್, ಅಂದರೆ ಹೋಲ್ಸೇಲ್ ಪ್ರೈಸಸ್ ಅಲ್ಲ, ರೀಟೇಲ್ ಪ್ರೈಸಸ್ ತಿಳ್ಕೊಳ್ಳಿ. ಸೊ ಆ ರೀಟೇಲ್ ಪ್ರೈಸಸ್ ಅಂದರೆ ಕೂಡ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ಈ ಫುಡ್ ಐಟಮ್ಗೆ ಎಷ್ಟು ಅಥವಾ ಈ ಕ್ಲಾತ್ಗೆ ನೀವು ಎಷ್ಟು ತೊಗೊಳ್ತೀರಾ ಹಾಗೆ, ಮತ್ತು ರೆಂಟ್ ಎಷ್ಟಿದೆ, ಇದರದೆಲ್ಲ ರೀಟೇಲ್ ಪ್ರೈಸಸ್ನ ನಾವು ಕಲೆಕ್ಟ್ ಮಾಡಬೇಕು. Collection of a retail price is very difficult task and they vary from one place to another place, and even at one place from shop to shop, and even at one shop from one consumer to another consumer. So this is a very difficult task.
ರೀಟೇಲ್ ಪ್ರೈಸ್ನ ಕಲೆಕ್ಟ್ ಮಾಡ್ಬೋದು. ಬಿಕಾಸ್ ಯೂಶ್ವಲಿ ಹೋಲ್ಸೇಲ್ ಪ್ರೈಸ್ ಅಂದರೆ ಒಂದೇ ಇರುತ್ತೆ, ಅಂದರೆ ಜಾಸ್ತಿ ಡಿಫಿಕಲ್ಟ್ ಇರೋದಿಲ್ಲ. ಬಟ್ ಇವಾಗ ರಿಟೇಲ್ ಪ್ರೈಸ್ ಅಂದರೆ ಏನಾಗುತ್ತೆ, ಇವಾಗ ಪ್ಲೇಸ್ ಟು ಪ್ಲೇಸ್ ಏನಾಗುತ್ತೆ ಡಿಫರ್ ಆಗುತ್ತೆ ಅಲ್ವಾ. ಇವಾಗ ಒಂದು ವೀಟ್ ಅಂತ ತಗೊಳ್ಳಿ, ಇವಾಗ ಗೋಧಿ ಅಂತ ತಗೊಳ್ಳಿ. ಇವಾಗ ಒಂದು ನಮ್ಮ ಸ್ಟೇಟಲ್ಲಿ ಎಷ್ಟಿದೆ ಬೇರೆ ಸ್ಟೇಟಲ್ಲಿ ಅಷ್ಟು ರೇಟ್ ಇರೋದಿಲ್ಲ. ಅಥವಾ ಒಂದೇ ಮಾರ್ಕೆಟ್ ತಗೊಳ್ಳಿ, ಅದೇ ಆಜು ಬಾಜು ಶಾಪ್ನಲ್ಲಿ ಸೇಮ್ ಇರೋದಿಲ್ಲ. ಅಂದರೆ ಒಂದೆರಡು ರೂಪಾಯಿ ಜಾಸ್ತಿ ಹೇಳ್ಬೋದು, ಒಬ್ಬರು ಅಷ್ಟು ಕಡಿಮೆ ಹೇಳ್ಬೋದು. ಅದೇ ಒಂದೇ ಶಾಪ್ ತೊಗೊಂಡ್ರೆ ಕನ್ಸ್ಯೂಮರ್ಸಲ್ಲಿ ಕೂಡ ಏನಾಗುತ್ತೆ ಚೇಂಜಸ್. ಅಂದರೆ ಇವಾಗ ನ್ಯೂ ಆಗಿ ಯಾರು ಕನ್ಸ್ಯೂಮರ್ ಬಂದಿರ್ತಾರೆ ಅವ್ರಿಗೆ ಸ್ವಲ್ಪ ಅವರು ಜಾಸ್ತಿ ರೇಟ್ ಹೇಳ್ಬೋದು. ಅದೇ ಓಲ್ಡ್ ಕಸ್ಟಮರ್ ಯಾರು ಇರ್ತಲ್ಲ, ಓಲ್ಡ್ ಕನ್ಸ್ಯೂಮರ್ ಯಾರು ಇರ್ತಾರೆ ಅವ್ರಿಗೆ ಒಂಚೂರು ಡಿಸ್ಕೌಂಟ್ ಕೊಡ್ಬೋದು, ಅಂದರೆ ಕಡಿಮೆ ಕೊಡ್ಬೋದು. ಸೊ ಹೀಗಾಗಿ ನಾವು ಏನಾಗುತ್ತೆ ರಿಟೇಲ್ ಪ್ರೈಸ್ನ ಆಪ್ಟೇನ್ ಮಾಡ್ಕೊಳ್ಳೋದು ಇಟ್ಸ್ ಅ ಡಿಫಿಕಲ್ಟ್ ಟಾಸ್ಕ್ ಅಂತ ನಾವು ಹೇಳ್ಬೋದು. ದೇರ್ಫೋರ್ ಪ್ರೈಸ್ ಕೊಟೇಶನ್ಸ್ ಶುಡ್ ಬಿ ಆಪ್ಟೇನ್ ಫ್ರಮ್ ಡಿಫ್ರೆಂಟ್ ಲೊಕ್ಯಾಲಿಟೀಸ್ ಆ್ಯಂಡ್ ಎವ್ರೇಜ್ಡ್. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಬೇರೆ ಬೇರೆ ಪ್ಲೇಸ್ ಅಂದರೆ ಬೇರೆ ಬೇರೆ ಲೊಕ್ಯಾಲಿಟೀಸಲ್ಲೆಲ್ಲ ಹೋಗಿ ನಾವು ಪ್ರೈಸನ್ನು ಏನು ಮಾಡಬೇಕಾಗುತ್ತೆ ಆಪ್ಟೇನ್ ಮಾಡ್ಕೊಳ್ಬೇಕು. ದೀಸ್ ಎವ್ರೇಜಸ್ ಆರ್ ಮೇಡ್ ಯೂಸ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್. ಸೊ ಬೇರೆ ಬೇರೆ ಎಲ್ಲ ಕಡೆ ಹೋಗಿ ನಾವು ಏನು ಇಂಡೆಕ್ಸ್ ನಂಬರ್, ಏನು ಪ್ರೈಸ್ ಕೊಟೇಶನ್ಸ್ನ ತಂದಿರ್ತೀವೋ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಏನು ಮಾಡಬೇಕಾಗುತ್ತೆ ಎವ್ರೇಜನ್ನು ತಗೊಳ್ತೀವಿ. ಈ ಎವ್ರೇಜನ್ನು ನಾವು ಏನು ಮಾಡ್ತೇವೆ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ಸ್ ಯೂಸ್ ಮಾಡ್ತೇವೆ. ಕಂಪ್ಯೂಟಿಂಗ್ ದ ಇಂಡೆಕ್ಸ್ ನಂಬರ್. ಸೊ ಇವೆಲ್ಲ ನಮಗೆ ಡೇಟಾ ಸಿಕ್ಕ ಮೇಲೆ ಏನು ಮಾಡಬೇಕು, ನಾವು ಇಂಡೆಕ್ಸ್ ನಂಬರನ್ನು ಕಂಪ್ಯೂಟ್ ಮಾಡಬೇಕು. ದೇರ್ ಆರ್ 2 ಮೆಥಡ್ಸ್ ಆಫ್ ಕಂಪ್ಯೂಟಿಂಗ್ CPI. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮ್ಗೆ ಏನು ಮಾಡುತ್ತೆ, 2 ಮೆಥಡ್ ಇದೆ. ಏನು, ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಆ್ಯಂಡ್ ಫ್ಯಾಮಿಲಿ ಬಜೆಟ್ ಮೆಥಡ್. ಸೊ ಅದು ಏನೇನಂತ ನೋಡೋಣ.